ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ರಾಗಿ ಮುದ್ದೆ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಈ ಥರ ತಪ್ಪಲೆನಲ್ಲಿ ಮಾಡೋದು. ಕೆಲವರು ಬಾಣಲೆಲೆಲ್ಲ ಮಾಡ್ತಾರೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಅವ್ರವ್ರು ಇದು ಅವ್ರಿಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ತಾರೆ. ಬಟ್ ಈ ಥರ ಮಾಡಿದಾಗ ಇನ್ನು ಮುದ್ದೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ನಾನು ನೀರಿಟ್ಕೊಂಡಿದ್ದೆ, ನಾನು ಒಂದು ಗ್ಲಾಸ್ ನೀರಿಟ್ಕೊಂಡಿದ್ದೆ. ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಇಟ್ಟಿದ್ದೆ ಸ್ಟವ್ ಮೇಲೆ. ಅದು ಚೆನ್ನಾಗಿ ಉಕ್ಕು ಬಂತು. ಉಕ್ಕು ಬಂದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೆ. ಅದು ಹಾಕಿ ಚೆನ್ನಾಗಿ ತಿರುವ್ಕೋತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ತಿರುವಿ ಮತ್ತೆ 5 ನಿಮಿಷ ಅದನ್ನು ಬೇಯೋಕ್ಕೆ ಅಂತ ಬಿಡಬೇಕು. ಅದು 5 ನಿಮಿಷ ಬೆಂದಾದಮೇಲೆ ನೋಡಿ, ಅದು ಪ್ಲೇಟ್ ತೆಗೆದ್ಮೇಲೆ ನೋಡಿ, ಅದೆಷ್ಟು ಚೆನ್ನಾಗಿ ಮೇಲೆ ನೀರೆಲ್ಲ ಹಬೆ ನೀರೆಲ್ಲ ನಿಂತಿರುತ್ತೆ. ಆಗ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಥರನೇ ಕೋಲ್ನಲ್ಲಿ ಮುದ್ದೆ ತಿರುದಾಗ ಸಾಫ್ಟಾಗಿ ತುಂಬ ಬಾಳೆಹಣ್ಣು ಥರ ಮುದ್ದೆ ಬಂದಿರುತ್ತೆ. ಹಂಗೆ ಬಾಯಲ್ಲಿ ಇಡ್ತಿದ್ದಂಗೆ ಒಳಗಡೆ ಅದು ಹೆಂಗೆ ಹೋಗುತ್ತೆ ಗೊತ್ತೇ ಆಗಲ್ಲ ನೋಡಿ. ಆ ಥರ ಬರಬೇಕು, ಅಷ್ಟು ಸಾಫ್ಟಾಗಿ, ಒಂದು ಚೂರು ಗಂಟಿಲ್ದ ಹಾಗೆ ಬರುತ್ತೆ ಮುದ್ದೆ. ಚೆನ್ನಾಗಿ ಕೋಲಲ್ಲಿ ತಿರುವ್ಕೊಂಡ್ರೆ ನೋಡಿ, ಚೆನ್ನಾಗಿ ತಿರುವ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ ನೋಡಿ. ನಾನು ಯಾವ ಎಣ್ಣೆ ಗಿಣ್ಣೆ ಅವೆಲ್ಲ ಏನೂ ಯೂಸ್ ಮಾಡಲ್ಲ. ನೋಡಿ ಹೇಗೆ ಮುದ್ದೆ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಫ್ರೆಂಡ್ಸ್.